Hello everyone. This video content will be in Kannada. If you are a non-Kannada viewer, please click I button at the top to view the same content in English. ಈ ವೀಕೆಂಡ್ ನಾವು ತುಂಬಾ ಕಡಿಮೆ ಎಕ್ಸ್ಪ್ಲೋರ್ ಆಗಿರೋ ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿ 9 ಗಂಟೆ ಅಷ್ಟೊತ್ತಿಗೆ ಮನೆಯಿಂದ ಬಿಟ್ವಿ. ನಾವು ಹೋಗ್ತಿರೋ ಪ್ಲೇಸ್ ಮಾರ್ಕಂಡೇಶ್ವರ ಬೆಟ್ಟ ಅಂತ ಕೋಲಾರ ಹತ್ರ ಬರುತ್ತೆ. ಮಾರ್ಕಂಡೇಶ್ವರ ಬೆಟ್ಟಕ್ಕೆ ನಮ್ಮ ಮನೆಯಿಂದ ಸರ್ಜಾಪುರ್ ಚಿಕ್ಕ ತಿರುಪತಿ ರೋಡ್ ಗೂಗಲ್ ಮ್ಯಾಪ್ ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ನಾವು ಅದೇ ರೋಡ್ ತಗೊಂಡ್ವಿ. ನೀವು ಬ್ಯಾಂಗ್ಳೂರ್ ಸೆಂಟರ್ ಇಂದ ಏನಾದ್ರೂ ಬರ್ತಾ ಇದ್ರೆ ಹೊಸಕೋಟೆ ಮಾಲೂರ್ ರೋಡ್ ಇಂದ ಮಾರ್ಕಂಡೇಶ್ವರ ಬೆಟ್ಟಕ್ಕೆ ಹೋಗ್ಬೋದು. ರೋಡ್ ಕಂಡೀಷನ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಆದ್ರೆ ಕೆಲವು ಕಡೆ ರೋಡ್ ಸ್ವಲ್ಪ ಹಾಳಾಗಿದೆ. ಮಾರ್ಕಂಡೇಶ್ವರ ಬೆಟ್ಟ ಇರೋದು ವಕ್ಕಲೇರಿ ಅನ್ನೋ ಹಳ್ಳಿಯಲ್ಲಿ. ಮೇನ್ ರೋಡ್ ಇಂದ ರೈಟ್ ತಗೊಂಡು ಆರ್ಚ್ ಎಂಟರ್ ಆದ ಕೂಡ್ಲೆ ಹಳ್ಳಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತುಂಬಾ ಜನ ಬರ್ದೇ ಇರೋದ್ರಿಂದ ರೋಡ್ ತುಂಬಾ ಖಾಲಿ ಖಾಲಿ ಅನ್ಸುತ್ತೆ. ಆದ್ರೆ ರೋಡ್ ಸೇಫ್ ಇದೆ, ಹೋಗ್ಬೋದು. ದೇವಸ್ಥಾನದವರೆಗೂ ನಿಮ್ ವೆಹಿಕಲ್ ಹೋಗುತ್ತೆ. ನಿಮ್ಗೇನಾದ್ರೂ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂತಿದ್ರೆ ವೆಹಿಕಲ್ ಇಲ್ಲೇ ಪಾರ್ಕ್ ಮಾಡಿ ಲೆಫ್ಟ್ ಸೈಡ್ ಅಲ್ಲಿ ಮೆಟ್ಲು ಕಾಣಿಸುತ್ತೆ, ಅಲ್ಲಿಂದ ಹತ್ಕೊಂಡು ಹೋಗ್ಬೋದು. ಸಣ್ಣ ಘಾಟ್ ರೋಡ್ ಇದೆ. ಹೇರ್ ಪಿನ್ ಬೆಂಡ್ಸ್ ಏನ್ ಅಷ್ಟು ರಿಸ್ಕಿ ಇಲ್ಲ, ಡ್ರೈವ್ ಮಾಡ್ಕೊಂಡು ಹೋಗ್ಬೋದು.
ಡ್ರೈವ್ ತುಂಬಾ ಸೀನಿಕ್ ಆಗಿದೆ. ನಾವು ಟೆಂಪಲ್ ರೀಚ್ ಆದಾಗ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು. ಪಾರ್ಕಿಂಗ್ ಸ್ಪೇಸ್ ಇದೆ ಇಲ್ಲಿ, ತುಂಬಾ ಕನ್ವೀನಿಯಂಟ್ ಆಗೂ ಇದೆ. ಈ ದೇವಸ್ಥಾನ ಚೋಳರಾಜರ ಕಾಲದಲ್ಲಿ ಕಟ್ಟಿದ್ದು, ಆದ್ರೆ ಈ ದೇವಸ್ಥಾನಕ್ಕೆ ಒಳ್ಳೆ ಹಿಸ್ಟ್ರಿ ಇದೆ. ಮಾರ್ಕಂಡೇಯ ಅಂತ ಒಬ್ರು ಋಷಿ ಇರ್ತಾರೆ. ಅವರು ಅಲ್ಪಾಯುಷಿ ಆಗಿರ್ತಾರೆ, ಅಂದ್ರೆ ಅವ್ರಿಗೆ 16 ವರ್ಷ ಅಷ್ಟೇ ಆಯಸ್ಸಿರುತ್ತೆ. ಮಾರ್ಕಂಡೇಯ ಋಷಿಗಳು 12ನೇ ವಯಸ್ಸಲ್ಲಿ ಮಹಾಮೃತ್ಯುಂಜಯ ಮಂತ್ರ ಪಠನೆ ಸಿದ್ಧಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವ್ರಿಗೆ 16 ವರ್ಷ ಆದಾಗ ಯಮ ಬಂದು ಅವರ ಪ್ರಾಣ ತಗೊಳಕ್ಕೆ ಬರ್ತಾರೆ. ಆಗ ಅವರು ಈ ಬೆಟ್ಟದಲ್ಲಿ ಶಿವಲಿಂಗಕ್ಕೆ ಅಪ್ಕೊಂಡು ಮಹಾಮೃತ್ಯುಂಜಯ ಮಂತ್ರ ಪಠನೆ ಮಾಡ್ತಾ ಶಿವನ್ನ ಪ್ರಾಣ ಉಳಿಸಕ್ಕೆ ಬೇಡ್ಕೊಳ್ತಾರೆ. ಆಗ ಶಿವ ಬಂದು ಯಮನ್ ಜೊತೆ ಯುದ್ಧ ಮಾಡಿ ಮಾರ್ಕಂಡೇಯ ಋಷಿಗಳ ಪ್ರಾಣ ಉಳಿಸ್ತಾರೆ. ಹಾಗಾಗಿ ಈ ಬೆಟ್ಟನ ಮಾರ್ಕಂಡೇಶ್ವರ ಬೆಟ್ಟ ಅಂತ ಕರೀತಾರೆ. ಈ ಕಥೆನ ದೇವಸ್ಥಾನದ ಗೋಪುರದಲ್ಲೂ ಕೆತ್ತನೆ ಮಾಡಿರೋದು ಕಾಣಿಸುತ್ತೆ. ದೇವಸ್ಥಾನ ತುಂಬಾ ಪೀಸ್ಫುಲ್ ಆಗಿದೆ, ಒಳ್ಳೆ ವೈಬ್ಸ್ ಕೊಡುತ್ತೆ. 1-2 ಗಂಟೆ ಆರಾಮಾಗಿ ಪೀಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ, ಹಾಗಾಗಿ ತುಂಬಾ ಕನ್ವೀನಿಯಂಟ್ ಆಗಿದೆ ಜಾಗ.
ಆಲ್ಮೋಸ್ಟ್ 1-2 ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಮನೆಗೆ ಹೊರಟ್ವಿ. ಈ ವಿಡಿಯೋ ಮತ್ತು ಡೀಟೇಲ್ಸ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.